ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಅಥಣಿ ಪಟ್ಟಣದಲ್ಲಿ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನೆಯ ಅಂಗವಾಗಿ ಜಾಗೃತಿಯನ್ನು ಮೂಡಿಸುವ ಕೆಲಸವನ್ನು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದರು. ಅಥಣಿ ಪಟ್ಟಣದ ಸ್ವಾಮಿ ಕಲೆಕ್ಷನ್ ಅಂಗಡಿ ಮುಂಗಟ್ಟುಗಳು, ಗ್ಯಾರೇಜ್ ಮತ್ತು ಬೇಕರಿ ಹಾಗೂ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಸೇರಿದಂತೆ ಹಲವೆಡೆ ಬೆಳಗಾವಿಯ ಜಿಲ್ಲಾಧಿಕಾರಿ ಕಚೇರಿಯ ಯೋಜನಾ ನಿರ್ದೇಶಕಿ ಆದಂತಹ ಜ್ಯೋತಿ ಕಾಂತೆ ಅವರ ನೇತೃತ್ವದಲ್ಲಿ ಹಲವಾರು ಇಲಾಖೆಗಳ ಅಧಿಕಾರಿಗಳು ವ್ಯಾಪಾರಸ್ಥರ ಸ್ಥಳಗಳಿಗೆ ದಿಢೀರ್ ಭೇಟಿ ನೀಡಿ ಬಾಲ ಕಾರ್ಮಿಕರನ್ನು ಕೆಲಸಕ್ಕೆ ಬಳಸಿಕೊಳ್ಳಬಾರದು, ಅವರನ್ನು ಕಡ್ಡಾಯವಾಗಿ ಶಿಕ್ಷಣದ ಅಡಿಯಲ್ಲಿ ಶಾಲೆಗೆ ಕಳಿಸಿ ಉತ್ತಮವಾದ ಭವಿಷ್ಯವನ್ನು ನಿರ್ಮಿಸಬೇಕೆಂದು ವ್ಯಾಪಾರಸ್ಥರಿಗೆ, ಉದ್ಯಮಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಮನವರಿಕೆಯನ್ನು ಮಾಡಿದರು. ಕೊರೋನಾ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ರಜೆ ಇರುವುದರಿಂದ ಕೆಲವರು ವ್ಯಾಪಾರಸ್ಥರು ಮಕ್ಕಳನ್ನು ಅಂಗಡಿಗಳಲ್ಲಿ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬರುತ್ತಿದ್ದಂತೆ ಅಧಿಕಾರಿಗಳು ಜಂಟಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದರು. ಈ ವೇಳೆ ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿಯ ಯೋಜನಾ ನಿರ್ದೇಶಕಿ ಆದಂತಹ ಜ್ಯೋತಿ ಕಾಂತೆ, ಅಥಣಿ ತಾಲೂಕು ತಹಸೀಲ್ದಾರ್ ಆದಂತಹ ದೊಂಡಪ್ಪ ಕೋಮಾರ್, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಪ್ರವೀಣ್ ಪಾಟೀಲ್, ಪುರಸಭೆ ಅಧಿಕಾರಿ ಮಹಾಂತೇಶ ಕೌಲಾಪುರ್, ಸಿಡಿಪಿಒ ಅಶೋಕ್ ಕಾಂಬ್ಳೆ, ಕಾರ್ಮಿಕ ಇಲಾಖೆಯ ಅಧಿಕಾರಿ ವಿಲ್ಸನ್ ಡಿಸೋಜಾ ಮತ್ತು ಸಿಬ್ಬಂದಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಅವ್ರ ಮೇಲೆ ಕಾನೂನಿಕವಾದಂತಹ ಸೂಕ್ತ ಕ್ರಮವನ್ನು ಕೈಗೊಳ್ಳಲು ಸಹ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಒಂದು ವೇಳೆ ಫ್ಯಾಮಿಲಿ ಎಂಟರ್ಪ್ರೈಸಸ್ ಇದ್ರೆ ಅವರಿಗೆ ಮೊದಲೇ ಸಲ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟು ಆ ಮಕ್ಕಳಿಗೆ ಇನ್ಮೇಲೆ ಯಾವುದೇ ಕಾರಣಕ್ಕೆ ಕೆಲಸದ ಒಂದು ಯಾವುದೇ ಇದರಲ್ಲಿ ತೊಡಗಿಸಬಾರ್ದು, ಅವ್ರನ್ನ ಕಡ್ಡಾಯವಾಗಿ ಶಿಕ್ಷಣವನ್ನು ಕೊಡಬೇಕಂತ ಅವರಿಗೆ ನಾವು ಎಚ್ಚರಿಕೆಯನ್ನು ನೀಡಿ ಮಕ್ಕಳನ್ನ ಅವರಿಗೆ ಕಳಿಸ್ತಾ ಇದ್ದೀವಿ. ಆದರೆ ಅದನ್ನೇ ಒಂದು ಎಂಟರ್ಪ್ರೈಸಸ್ ಏನಾದರೂ ಬೇರೆಯವ್ರದ್ದಿದ್ರೆ ಮಕ್ಕಳು ಮತ್ತು ಮಾಲೀಕನಿಗೆ ಸಂಬಂಧ ಇಲ್ಲ ಅಂತಂದಾಗ ನಾವು ಕಾನೂನಿನ ಪ್ರಕಾರ FIR ಅಥವಾ JMFCಗೆ ದಾಖಲಾತಿಯನ್ನು ಮಾಡುವಂಥ ಒಂದು ಕ್ರಮ ಕೈಗೊಳ್ತಾ ಇದ್ದೀವಿ. ಮೇಡಮ್, ಈಗ ಗುಲ್ಬರ್ಗ, ಬಿಜಾಪುರ, ಬಾಲ್ಕಿ, ಅಫ್ಜಲ್ಪುರ ಆ ಕಡೆಯಿಂದ ಎಲ್ಲ ಜನ ಇಟ್ಟಿಗೆ ಬಟ್ಟಿಲಿ ದುಡಿಯೋಕೆ ಬರ್ತಾರೆ ಮೇಡಮ್. ಅವ್ರ ಮಕ್ಕಳು ಅನಿವಾರ್ಯವಾಗಿ ಅವ್ರ ಜೊತೆ ಬರ್ತಾರೆ. ಅವ್ರಿಗೆ ಕಡ್ಡಾಯ ಶಿಕ್ಷಣ ಕೊಡ್ಸೋಕೆ ಏನು ಕ್ರಮ ಕೈಗೊಳ್ತಾ ಇದ್ರು? ಅವರಿಗೆ ಕಡ್ಡಾಯ ಶಿಕ್ಷಣ ಅಂತಂದರೆ ಒಂದು ಶಿಕ್ಷಣ ಇಲಾಖೆ ಮೂಲಕ ಮೊದಲೆಲ್ಲ 10th ಶಾಲೆಗಳು ಇದ್ವು ಸರ್ ಈಗ ಮಾಡೋಕ್ಕೆ, ಬಟ್ ಈಗಿಲ್ಲ. ಈಗ ಒಂದು ವೇಳೆ ಆ ರೀತಿಯಾದಂಥ ಮಕ್ಕಳು ಏನಾದರೂ ಇದ್ದರೆ ನಾವು ನಮ್ಮ ತಾಲೂಕು ಆಡಳಿತದ ಪ್ರಕಾರ ಅವರಿಗೆ ಒಂದು ಸರ್ವೆ ಮಾಡಿ ಅಲ್ಲೇ ಒಂದು ಶಾಲೆಯನ್ನು ಅವ್ರು ಎಷ್ಟು ದಿನ ಅಲ್ಲಿ ಇರ್ತಾರೆ, ಎಷ್ಟು ತಿಂಗಳಲ್ಲಿ ಇರ್ತಾರೆ, ಅವರಿಗೆ ಒಬ್ಬರು ಶಿಕ್ಷಕರನ್ನ ನೇಮಕ ಮಾಡಿ ಅಲ್ಲೇ ಶಾಲೆಯನ್ನು ತೆರೆದು ಆ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಮತ್ತು ಮಧ್ಯಾಹ್ನ ಬಿಸಿ ಊಟ ಕೊಡುವಂಥದ್ದು, ಶಿಕ್ಷಣವನ್ನು ಕೊಡುವಂಥದ್ದು ಸಹ ನಾವು ಅಲ್ಲಿ ಮಾಡ್ತಾ ಇದ್ದೀವಿ. ಅಂಗಡಿ ಮಾಲೀಕರಿಂದ, ವಾಣಿಜ್ಯೋದ್ಯಮ ಮಾಲೀಕರಿಂದ ತಪ್ಪು ಪದೇ ಪದೇ ಮರುಕಳಿಸಿದ್ರೆ ಏನು ಶಿಕ್ಷೆ ಇದೆ? ತಪ್ಪು ಮರುಕಳಿಸಿದ್ರೆ ಮೊದಲು ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಯಾವುದೇ ಮಗು ಎಲ್ಲೇ ಕಂಡು ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವ್ರಿಗೆ ಕಾಪಸ್ ಫಂಡ್ ಅಂತ ಹೇಳ್ಬಿಟ್ಟು 20,000 ರೂಪಾಯಿ ಅವ್ರು ಕಡ್ಡಾಯವಾಗಿ ತುಂಬಲೇಬೇಕು. ಮತ್ತು FIR ಮಾಡಿದಾಗ ಅಥವಾ JMFCಗೆ ನಾವು ಒಂದು ಮೊಕದ್ದಮೆಯನ್ನು ಹೂಡಿದಾಗ ಅಲ್ಲಿ 50,000ದಿಂದ ಅವ್ರಿಗೆ 1 ಲಕ್ಷದವರೆಗೂ ದಂಡ ಆಗುತ್ತೆ. ಆಮೇಲೆ 2 ವರ್ಷದವರೆಗೂ ಜೈಲು ಶಿಕ್ಷೆಯನ್ನು ಮಾನ್ಯ ಘನ ನ್ಯಾಯಾಲಯ ವಿಧಿಸಬಹುದಾಗಿದೆ. ಈ ಅವೇರ್ನೆಸ್ಸು ಇದು ಎಲ್ಲ ವರ್ಷಕ್ಕೆ ಒಂದ್ಸರಿ ಮಾಡಿಬಿಡ್ತೀರಿ ಮೇಡಮ್? ಉಳಿದ ದಿನ ಯಾರಿಗೂ ಅರಿವು ಮೂಡಿಸೋ ಕಾರ್ಯಕ್ರಮಗಳಾಗೋದಿಲ್ಲ? ಇಲ್ಲ, ನಾವು ಜೂನ್ 12ಕ್ಕೆ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನಾಚರಣೆಯನ್ನು ಮಾಡಿರ್ತೀವಿ. ಆಮೇಲೆ ಪ್ರತಿ ತಿಂಗಳ ನಾವು ಡ್ರೈವ್ಗಳನ್ನು ಹಾಕೊಂಡೇ ಇರ್ತೀವಿ. ಈ ಹೋಸಲನ್ನು ಸಹ ತಹಶೀಲ್ದಾರ್ ಮೂಲಕ ನಾವು ಇಲ್ಲಿ ಡ್ರೈವ್ಗಳನ್ನು ನಾನೇ ಮಾಡಿದ್ದೀವಿ. ಆಮೇಲೆ ಎಲ್ಲ ಬೇರೆ ಬೇರೆ ಇಲಾಖೆ ಆಫೀಸರ್ಸು ಬಂದಿದ್ದರು, CPI ಸರ್ ಅಲ್ಲೇ ಆಮೇಲೆ ಅಂಬೇಡ್ಕರ್ ಸರ್ಕಲ್ದಿಂದನೇ ನಾವು ಅರಿವು ಮೂಡಿಸುವಂಥ ಒಂದು ಜಾಗೃತಿ ಜಾಥಾವನ್ನು ಸಹ ನಾವು ಮಾಡಿದ್ವಿ. ಬೇರೆ ಬೇರೆ ಶಾಲಾ ವಿದ್ಯಾರ್ಥಿಗಳು ಇದ್ದರು, ಕಾಲೇಜ್ ವಿದ್ಯಾರ್ಥಿಗಳು ಮತ್ತು ಎಲ್ಲ ಇಲಾಖೆ ಅಧಿಕಾರಿಗಳು ಎಲ್ಲ ಇದ್ದರು ಅಲ್ಲಿ. ವರದಿಗಾರರು ಭರತ್ ಸ್ವಾಮಿ.